ನಮಸ್ಕಾರ. ನಾನು ಶ್ರೀಮತಿ ಶರಣಮ್ಮ ನಾರಾಯಣ್ ಪೇಟ್ಕರ್, ಸಹಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಕಪ್ಪರಗಾಂವ್. ಸ್ಪಾರ್ಕ್ ಅಕಾಡೆಮಿ ಮಾತೆಂಬ ಜ್ಯೋತಿರ್ಲಿಂಗ ವೇದಿಕೆಯ ಎಲ್ಲ ಗುರುಗಳಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ನಮನಗಳು. ನಾನು ಇಂದು ಸಾವಿತ್ರಿಬಾಯಿ ಫುಲೆರವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸ್ತಾ ಇದ್ದೇನೆ. ಮತ್ತು ಸಾವಿತ್ರಿಬಾಯಿ ಫುಲೆರವರು ಅವರನ್ನು ನಾವು ಅಕ್ಷರದ ಅವ್ವ ಅಂತ ಕರೆದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಕ್ಷರದ ಅವ್ವ ಆದಂಥ ಸಾವಿತ್ರಿಬಾಯಿ ಫುಲೆರವರು ತರಬೇತಿ ಹೊಂದಿದಂತಹ ಮೊದಲ ಮಹಿಳಾ ಶಿಕ್ಷಕಿ. ಆತ್ಮೀಯರೇ, ಸಾವಿತ್ರಿಬಾಯಿ ಫುಲೆರವರು ಆಗಿನ ಕಾಲದಲ್ಲಿ ಮಹಿಳೆಯರನ್ನು ಹೊರಗಡೆನೇ ಹೋಗ್ಲಿಕ್ಕೆ ಬಿಡಲಾರದಂಥ ಒಂದು ಕಟ್ಟು ಪಾಡಿನ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರತಂದು ಅವರಿಗೆ ಸುಶಿಕ್ಷಿತರನ್ನಾಗಿ ಮಾಡಬೇಕು, ಹೆಣ್ಣು ಮಕ್ಕಳನ್ನು ಕೂಡ ಒಂದು ಮುಖ್ಯವಾಹಿನಿಗೆ ಕರೆತಂದು ಅವರು ಕೂಡ ಪುರುಷರ ಒಂದು ಹೆಗಲಿಗೆ ಹೆಗಲೇರಿಸಿ ಅವರು ಕೂಡ ಸರಿಸಮಾನವಾಗಿ ಸಮಾಜದಲ್ಲಿ ಒಂದು ಮುಖ್ಯ ಸ್ಥಾನವನ್ನು ಪಡ್ಕೊಳ್ಬೇಕು ಅಂಥೇಳಿ ಹಗಲಿರುಳು ಕೂಡ ದುಡಿದಂಥ ಒಬ್ಬ ಮಹಾಮಾತೆ ಅಂತ ಹೇಳ್ಬೋದು. ಸಾವಿತ್ರಿಬಾಯಿ ಫುಲೆರವರು ಬಾಲ್ಯದಲ್ಲಿಯೇ ವಿವಾಹ ಆಗ್ತಾರವರು. ಜ್ಯೋತಿಬಾ ಫುಲೆರವರನ್ನು ವಿವಾಹವಾದಾಗ ಕೇವಲ 9 ವರ್ಷದ ಒಬ್ಬ ಬಾಲಕಿ. ಸಾವಿತ್ರಿಬಾಯಿ ಫುಲೆರವರು ಓದಿನಲ್ಲಿ ತುಂಬ ಚುರುಕಾದಂಥವ್ರು ಇರ್ತಾರೆ. ಆದರೆ ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇರುವುದರಿಂದ ಅವರನ್ನು ವಿವಾಹ ಮಾಡಿಕೊಡ್ತಾರೆ. ವಿವಾಹ ಮಾಡಿಕೊಟ್ಟ ತಕ್ಷಣ ಅವರು ವಿದ್ಯಾಭ್ಯಾಸವನ್ನು ನಿಲ್ಲಿಸಲಾರದೆ ಜ್ಯೋತಿಬಾ ಫುಲೆರವರು ಅವರನ್ನು ಮತ್ತು ಉನ್ನತವಾದಂಥ ಒಂದು ವಿದ್ಯಾಭ್ಯಾಸವನ್ನು ಮನೆಯಲ್ಲೇ ಕೊಡಿಸಿ ಅವರಿಗೆ ಒಂದು ಶಿಕ್ಷಕರ ತರಬೇತಿಯನ್ನು ಕೂಡ ಕೊಡಿಸ್ಲಿಕ್ಕೆ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಆಗಿನ ಒಂದು ಬ್ರಿಟಿಷ್ ಸರ್ಕಾರ ಸಾವಿತ್ರಿಬಾಯಿ ಫುಲೆರವರನ್ನು ಫಸ್ಟ್ ಲೇಡಿ ಟೀಚರ್ ಅನ್ನುವಂಥ ಒಂದು ಅವಾರ್ಡನ್ನು ಕೊಟ್ಟರು. ನಿಜವಾಗ್ಲೂ ಮೊದಲು ಈಗ ಹಂಗೆ ನಾವೆಲ್ಲ BEd, MEd, TCH ಈ ರೀತಿಯಾದಂಥ ಒಂದು ತರಬೇತಿಯನ್ನು ಪಡಿತೀವಲ್ಲ, ಆಗಿನ ಕಾಲದಲ್ಲಿಯೇ ಪ್ರಥಮವಾಗಿ ಶಿಕ್ಷಕರ ತರಬೇತಿಯನ್ನು ಪಡೆದಂಥ ಮೊದಲ ಮಹಿಳಾ ಶಿಕ್ಷಕಿಯವರು. ಆತ್ಮೀಯರೇ, ನಮಗೀಗ ಸಾಕಷ್ಟು ಅವಕಾಶಗಳವ, ಏನೆಲ್ಲ ಮಾಡ್ಬೋದು. ನಾವು ಮಾಡ್ತೀವಿ ಅಂದ್ರೆ ನಮಗೆ ಬರೀ ನಮ್ಮ ಮನೆಯವರಷ್ಟೇ ಅಲ್ಲ, ಸಮಾಜದಲ್ಲಿಯೂ ಕೂಡ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇದೆ. ಆದರೆ ನಾವು ಸಮಾಜದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮ್ಮಷ್ಟಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಸಾವಿತ್ರಿಬಾಯಿ ಫುಲೆರವರು ಶಿಕ್ಷಣವನ್ನು ನೀಡಬೇಕು ಅಂಥೇಳಿ ಮುಂದಾದರೂ ಕೂಡ ಅವರಿಗೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಕೊಡಿಸಿ ನಮ್ಮ ಒಂದು ಧರ್ಮವನ್ನು ಹಾಳು ಮಾಡ್ತಾ ಇದ್ದಾಳೆ, ಹೆಣ್ಮಕ್ಳಿಗೆ ಯಾಕೆ ಶಿಕ್ಷಣ ಬೇಕು ಅಂಥೇಳಿ ಅವರು ಹೋಗುವಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಅವರಿಗೆ ಕಲ್ಲನ್ನು ಎರಚುವುದು, ಸಗಣಿಯನ್ನು ಎರಚುವುದು, ಕೆಸರನ್ನು ಎರಚುವಂಥ ಕೆಲಸ ಮಾಡಿ ಅವರೊಂದು ಮನೋಸ್ಥೈರ್ಯವನ್ನು ಹಾಳು ಮಾಡುವಂಥ ಕೆಲಸನೂ ಕೂಡ ಮಾಡ್ತಾಯಿದ್ರು. ಆದರೂ ಕೂಡ ಧೃತಿಗೆಡದೆ ತಾವು ಹಿಡಿದಂಥ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಆತ್ಮಸ್ಥೈರ್ಯದಿಂದ ತಾವು ಹಿಡಿದ ಕೆಲಸವನ್ನು ಪೂರ್ಣ ಮಾಡುವ ಸಲುವಾಗಿ ತಮ್ಮ ಒಂದು ಬ್ಯಾಗಿನಲ್ಲಿ ಅವರು ಇನ್ನೂ ಒಂದು ಸೀರೆಯನ್ನು ಇಟ್ಕೊಳ್ತಾ ಇದ್ರು. ಆ ಸೀರೆಯನ್ನು ಇಟ್ಕೊಂಡು ಆ ಶಾಲೆಗೆ ಹೋಗಿ ತಮ್ಮ ಒಂದು ಗಲೀಜಾದಂಥ ಸೀರೆಯನ್ನು ತೆಗೆದು ಪುನಃ ಆ ತಮ್ಮ ಬ್ಯಾಗಿನಲ್ಲಿರುವಂಥ ಸೀರೆಯನ್ನು ಉಟ್ಕೊಂಡು ತಾವು ಶಿಕ್ಷಣವನ್ನು ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆರಂಭದಲ್ಲಿ ಅವರು ಶಾಲೆ ತೆರೆದಾಗ ಕೇವಲ 8 ವಿದ್ಯಾರ್ಥಿಗಳು ಅವರು ಶಾಲೆಯಲ್ಲಿದ್ದರು. ಅದಾದ ನಂತರ 2 ವರ್ಷ ಆದ ಬಳಿಕ ಮತ್ತು ಪುಣೆಯಲ್ಲೊಂದು ಶಾಲೆಯನ್ನು ಅವರು ತೆರೀತಾರೆ. ಆ ಶಾಲೆಯಲ್ಲಿ 48 ವಿದ್ಯಾರ್ಥಿಗಳು ಹಾಗೂ 8 ಜನ ಶಿಕ್ಷಕರು ಅಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಯಾವಾಗಲೂ ಕೂಡ ನಾವು ಮಾಡುವಂಥ ಕೆಲಸಗಳಿಗೆ ಎಷ್ಟೋ ತೊಡರುಗಳು ಎದುರಾದರೂ ಕೂಡ ನಾವು ಮಾಡಬೇಕು ಅನ್ನುವಂಥ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಇತ್ತಂದ್ರೆ ನಾವು ಬಂದಂಥ ಸವಾಲುಗಳನ್ನೆಲ್ಲ ಎದುರಿಸಿ ನಾವು ಆ ಕೆಲಸಗಳನ್ನು ಮಾಡಬೇಕು ಅನ್ನಲಿಕ್ಕೊಂದು ಉತ್ತಮ ಉದಾಹರಣೆ ಸಾವಿತ್ರಿಬಾಯಿ ಫುಲೆರವರು. ಇಂದ ಹೆಣ್ಣುಮಕ್ಕಳು ಆಡುಮುಟ್ಟದ ಸೊಪ್ಪಿಲ್ಲ, ಹೆಣ್ಣುಮಕ್ಕಳು ಸೇವೆ ಸಲ್ಲಿಸಲಾರದಂಥ ಕ್ಷೇತ್ರವೇ ಇಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಇವತ್ತು ಹೆಣ್ಣು ಅಬಲೆ, ಹೆಣ್ಣಿನ ಕೈಯಿಂದ ಆ ಕೆಲಸ ಆಗೋದಿಲ್ಲ, ಅವಳು ಮಾಡಲ್ಲ ಅನ್ನುವಂಥ ಮಾತೇ ಇಲ್ಲ. ಅದು ಹಿಂದೊಂದು ಕಾಲ ಇತ್ತು. ಹೆಣ್ಣು ಕೇವಲ ಮನೆಯಲ್ಲೇ ಇರಬೇಕು, ಮದುವೆ ಮಾಡಿ ಮಕ್ಕಳನ್ನು ಹೆರೆದು ಮನೆಯನ್ನು ಮಾತ್ರ ಒಂದು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಇವತ್ತು ಇಡೀ ದೇಶದ ಚುಕ್ಕಾಣಿಯನ್ನು ಹಿಡಿಯುವಂಥ ಕೆಲಸನೂ ಕೂಡ ಹೆಣ್ಣು ಮಕ್ಕಳು ಮಾಡ್ಲಿಕ್ಕೆ ಸಮರ್ಥರ. ಆತ್ಮೀಯರೇ, ಅದಕ್ಕೋಸ್ಕರವಾಗಿ ಒಂದು ಮಾತು ಹೇಳ್ತಾರೆ, ತೊಟ್ಟಿಲ್ಲ ತೂಗುವಂಥ ಕೈ ಜಗತ್ತನ್ನೇ ತೂಗಬಲ್ಲದು ಅಂತ. ಅದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ಸಾವಿತ್ರಿಬಾಯಿ ಫುಲೆರವರು ಅಂತ ಹೇಳ್ತಾ, ನಾವುಗಳು ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಬಳಸ್ಕೊಂಡು ಸಮಾಜಕ್ಕೆ ನಮ್ಮ ಕೈಲಾದಂಥ ಒಂದು ಅಳಿಲು ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಸಾವಿತ್ರಿಬಾಯಿ ಫುಲೆ.